ಡಿಕೆ ಶಿವಕುಮಾರ್ ಅವರ ಕನಸಿಗೆ ಕೇಂದ್ರ ಸರ್ಕಾರ ತಣ್ಣೀರೆರಚ್ತಾ ಇದೆ. ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ. ರಾಜ್ಯ ಸರ್ಕಾರದ ಪ್ರಸ್ತಾಪವನ್ನ ತಿರಸ್ಕರಿಸಿದೆ ಕೇಂದ್ರ ಸರ್ಕಾರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ 2 ತಿಂಗಳ ಹಿಂದಷ್ಟೇ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪತ್ರ ರವಾನೆಯಾಗಿತ್ತು. ಜಿಲ್ಲೆಯ ಹೆಸರು ಬದಲಾಯಿಸೋಕೆ ಸ್ಥಳೀಯರ ವಿರೋಧ ಅಂತ ಉಲ್ಲೇಖಿಸಲಾಗಿತ್ತು. ರಾಮನಗರಕ್ಕೆ ಬೆಂಗಳೂರು ದಕ್ಷಿಣ ಅಂತ ಹೆಸರು ಬದಲಾಯಿಸೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು. ಬಟ್ ಅವರ ಮಹತ್ವಾಕಾಂಕ್ಷೆಗೆ ಈ ಮೂಲಕ ಕೊಡಲಿ ಪೆಟ್ಟು ಬೀಳ್ತಾ ಇದೆ. ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪುತ್ತಾ ಇಲ್ಲ ಅನ್ನೋದ್ರ ಡೀಟೇಲ್ಸ್ ಇದೆ. ಆಕ್ಚುಲಿ ನಿರೀಕ್ಷೆ ಇತ್ತು ಇಂಥದ್ದೇ ಏನಾದರೂ ಬದಲಾವಣೆಗಳಾಗತ್ತೆ ಅಂತ. ಯಾಕಂದ್ರೆ ರಾಮನಗರ ಭಾಗದ ಅಥವಾ ಹಳೆ ಮೈಸೂರು ಭಾಗದ ಘಟಾನುಘಟಿಗಳೇ ಕೇಂದ್ರದಲ್ಲಿ ಇರಬೇಕಾದ್ರೆ ಇದಕ್ಕೆ ವಿರೋಧ ವ್ಯಕ್ತ ಆಗುತ್ತೆ. ಮತ್ತೆ ರಾಜಕೀಯವಾಗಿ ಡಿಕೆ ಶಿವಕುಮಾರ್ಗೆ ಬಹಳ ಕ್ರೆಡಿಟ್ ಸಿಕ್ಬಿಡುತ್ತೆ ಅನ್ನುವಂತಹ ವಿರೋಧ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ನಿರೀಕ್ಷೆ ಆರಂಭಿಕ ಹಂತದಿಂದಲೂ ಕೂಡ ಇದೇ ರೀತಿ ಇತ್ತು. ಅಂದರೆ ಇವರ ಮಹತ್ವಾಕಾಂಕ್ಷೆಗೆ ಗೆಲುವು ಸಿಗೋದು ಬಹುತೇಕ ಕ್ಷೀಣ ಅಂತ ಅದೇ ರೀತಿಯಾಗಿದೆ. ಸೊ ಮುಂದೇನಾಗುತ್ತೆ ಹಾಗಾದ್ರೆ? ಯಾವ ಕಾರಣಕ್ಕೋಸ್ಕರ ತಿರಸ್ಕರಿಸಲಾಗಿದೆ ಅನ್ನೋದನ್ನೇನಾದರೂ ಕೇಂದ್ರ ಸ್ಪಷ್ಟಪಡಿಸ್ತಾ ಇದೆಯಾ? ಮಮತಾ, ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಅನ್ನುವಂತ ನಿಟ್ಟಿನಲ್ಲಿ ಬದಲಾವಣೆ ಮಾಡಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಜಿಲ್ಲೆಗಳ ಹೆಸರನ್ನ ಬದಲಾಯಿಸುವಂತಹ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ. ಆದಾಗ್ಯೂ ಕೂಡ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರವನ್ನು ಆ ಫಾರ್ಮಾಲಿಟೀಸ್ಗೆ ಕಳಿಸಬೇಕಾಗತ್ತೆ. ಮತ್ತೆ ಯಾವುದೇ ರೀತಿಯಾದಂತಹ ಆಕ್ಷೇಪಗಳು ಇದರಲ್ಲಿ ಸೂಚಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಸಲಹೆಗಳನ್ನ ಕೇಳಬಹುದಾಗುತ್ತೆ. ಅದೇ ನಿಟ್ಟಿನಲ್ಲಿ ಜಿಲ್ಲೆಯ ಹೆಸರನ್ನ ಬದಲಾಯಿಸಿದ ಬಳಿಕ ಕೇಂದ್ರ ಗೃಹ ಇಲಾಖೆಗೆ ರಾಜ್ಯ ಕಂದಾಯ ಇಲಾಖೆಯಿಂದ ಒಂದು ಪತ್ರವನ್ನ ಬರೆಯಲಾಗಿತ್ತು. ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಅಂತ ಬದಲಾಯಿಸಲಾಗಿದೆ, ಇದಕ್ಕೆ ನಿಮ್ಮದೇನಾದ್ರೂ ಆಕ್ಷೇಪಣೆಗಳಿದ್ರೆ ತಿಳಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಪತ್ರದಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ ಕೇಂದ್ರ ಗೃಹ ಇಲಾಖೆ ತನ್ನ ಆಕ್ಷೇಪಣೆಗಳನ್ನ ಕೂಡ ಇಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಅಲ್ಲಿ ಹೆಸರು ಬದಲಾವಣೆಗೆ ಜನರ ವಿರೋಧವೇ ಇಲ್ಲ. ಒಂದ್ ವೇಳೆ ಅವರ ವಿರೋಧ ಇರುವಂತದ್ದು, ಒಂದ್ ವೇಳೆ ವಿರೋಧದ ನಡುವೆ ನೀವೇನಾದ್ರೂ ಹೆಸರು ಬದಲಾಯಿಸಿದಲ್ಲಿ ಸ್ಥಳೀಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸರ್ಕಾರದ ನಿರ್ಧಾರವನ್ನ ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತನ್ನ ಉತ್ತರವನ್ನ ಕಳಿಸ್ಕೊಟ್ಟಿರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರ ಮುಂದಿನ ಹಂತದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದ್ ನೋಡ್ಬೇಕಾಗತ್ತೆ. ಯಾಕಂದ್ರೆ ಜಿಲ್ಲೆಯ ಹೆಸರುಗಳನ್ನ ಬದಲಾಯಿಸುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇರುವಂತ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಹಸ್ತಕ್ಷೇಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ತನ್ನ ಆಕ್ಷೇಪಣೆಗಳನ್ನ ಮಾತ್ರ ಇಲ್ಲಿ ಸಲ್ಲಿಸಬಹುದಾಗಿದೆ. ಈ ಒಂದು ಆಕ್ಷೇಪಣೆಗಳನ್ನ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾ ಅಥವಾ ಈ ಒಂದು ಆಕ್ಷೇಪಣೆಗಳನ್ನ ಹೊರತಾಗಿ ಕೂಡ ತನ್ನ ನಿಲುವಿಗೆ ಬದ್ಧವಾಗಿರುತ್ತಾ ಅನ್ನುವಂಥದ್ದು ಇನ್ನಷ್ಟೇ ಕಾದ್ ನೋಡ್ಬೇಕು. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ರಾಜಕೀಯ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಇದೊಂದು ಮುಂದಡಿಯನ್ನ ಇಟ್ಟಿದ್ರು ಡಿಕೆ ಶಿವಕುಮಾರ್. ಬಟ್ ಅದಕ್ಕೆ ಕೇಂದ್ರ ಸರ್ಕಾರದಿಂದ ವಿರೋಧ ವ್ಯಕ್ತ ಆಗಿದೆ. ಬಟ್ ಟೆಕ್ನಿಕಲಿ ಇಂಥ ವಿಚಾರಗಳೆಲ್ಲ ರಾಜ್ಯ ಸರ್ಕಾರದ ಸುಪರ್ತಿಗೆ ಬರೋದ್ರಿಂದ ಅವರು ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಅಥವಾ ಆಕ್ಷೇಪಣೆಗಳಿಗೆ ಸೆಡ್ಡು ಹೊಡಿತಾರಾ ಅನ್ನೋದು ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ ನಮಗೆ.